ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂಗ್ಲೆಂಡ್ ವಿರುದ್ಧ ಸೋಲಿಗೆ ರವಿ ಬಿಷ್ಣೋಯಿ ಬೌಲಿಂಗ್ ಮಾತ್ರ ಕಾರಣವಲ್ಲ, ಅಯ್ಯರ್ ಮಾಡಿದ ಈ ಎಡವಟ್ಟು ಕೂಡ ಕಾರಣ. ಹೌದು ಸ್ನೇಹಿತರೆ, ಭಾರತ ಮತ್ತು ಇಂಡಿಯಾ ನಡುವಿನ ಎರಡನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಆದರೆ ಸೋಲುತ್ತೆ ಮತ್ತು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಡೆಬ್ಯೂಟ್ ಕೂಡ ಮಾಡ್ತಾರೆ. ಆದ್ರೆ ವೈಭವ್ ಸೂರ್ಯವಂಶಿ ಅವರು ಕೇವಲ 14 ರನ್ ಬಾರಿಸಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇದರ ಬಗ್ಗೆ ಮತ್ತು ಈ ಪಂದ್ಯದ ಬಗ್ಗೆ ಮಾತನಾಡಿದಂತ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ವೀರೇಂದ್ರ ಸೆಹ್ವಾಗ್, ಸಚಿನ್ ತೆಂಡೂಲ್ಕರ್ ಮತ್ತು ಯುವರಾಜ್ ಸಿಂಗ್ ಮತ್ತು ಇರ್ಫಾನ್ ಪಠಾಣ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಈ ಪಂದ್ಯದ ಬಗ್ಗೆ ಮತ್ತು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರೆದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ದೊಡ್ಡ ಹಿನ್ನಡೆ ಆದರೆ ಅನುಭವಿಸಿತ್ತು. 190 ರನ್ ಗಳಿಸಿದರೂ ಕೂಡ ನಮ್ಮ ಭಾರತ ತಂಡ ಪಂದ್ಯವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ತಂಡ ಇನ್ನು 1 ಓವರ್ ಇರುವಂತೆಯೇ ಪಂದ್ಯ ಗೆದ್ದು ಸರಣಿಯಲ್ಲಿ 1.0 ಮುನ್ನಡೆ ಕೂಡ ಸಾಧಿಸಿದೆ. ಇನ್ನು ಈ ಪಂದ್ಯದಲ್ಲಿ ಭಾರತದ ಬೌಲಿಂಗ್ ನಿರೀಕ್ಷಿಸಿದಷ್ಟು ಉತ್ತಮವಾಗಿರಲಿಲ್ಲ. ಹರ್ಷದೀಪ್ ಸಿಂಗ್ ಹಾಕಿದಂತ 3ನೇ ಓವರ್ ನಲ್ಲಿ 28 ರನ್ ಮತ್ತು ರವಿ ಬಿಷ್ಣೋಯಿ ಹಾಕಿದಂತ 17ನೇ ಓವರ್ ನಲ್ಲಿ 29 ರನ್ಗಳ ದೊಡ್ಡ ಓವರ್ ಗಳನ್ನು ಬೌಲಿಂಗ್ ಮಾಡಿ ಇಂಗ್ಲೆಂಡ್ ಗೆ ಚೇಸಿಂಗ್ ಮಾಡಲು ತುಂಬಾನೇ ನೆರವಾದರು. ಆದರೆ ಇವರಿಬ್ಬರ ಕಳಪೆ ಬೌಲಿಂಗ್ ಗಿಂತಲೂ ಯಾರು ಗಮನಿಸಿದ ಶ್ರೇಯಸ್ ಅಯ್ಯರ್ ಮಾಡಿದ ದೊಡ್ಡ ತಪ್ಪು ಇದೀಗ ಬೆಳಕಿಗೆ ತಂದಿದ್ದಾರೆ ವೀರೇಂದ್ರ ಸೆಹ್ವಾಗ್. ಹೌದು ಸ್ನೇಹಿತರೆ, ಈ ರೀತಿ ಆದ್ರೆ ಹೇಳಿದ್ದಾರೆ. ಈ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರು ಹಲವು ಮಿಸ್ಟೇಕ್ ಆದ್ರೆ ಮಾಡಿದ್ದರು. ಈ ಪಂದ್ಯದಲ್ಲಿ ಮ್ಯಾನೇಜ್ಮೆಂಟ್ ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ, ಅಕ್ಷರ್ ಪಟೇಲ್ ಮತ್ತು ರವಿ ಬಿಷ್ಣೋಯಿ ಮತ್ತು ವರುಣ್ ಚಕ್ರವರ್ತಿ ಸೇರಿದಂತೆ 5 ಮುಂಚೂಣಿ ಬೌಲಿಂಗ್ ಆಯ್ಕೆ ಮಾಡಿದ್ದರು. ಈ 5ರಿಂದಲೇ ತಮ್ಮ ಓವರ್ ಗಳನ್ನು ಕೂಡ ಪೂರ್ಣಗೊಳಿಸಿದರು. ಆದರೆ ಹಾರ್ದಿಕ್ ಪಾಂಡ್ಯ ಅನುಪಸ್ಥಿತಿಯಲ್ಲಿ ಶಿವಮ್ ದುಬೆ ತಂಡದ ಪ್ರಮುಖ ಆಲ್ರೌಂಡರ್ ಆಗಿ ಬಳಸಿಕೊಳ್ಳಲಾಗುತ್ತಿದೆ. ಆದರೆ ಅವರು ಆಲ್ರೌಂಡರ್ ಆದರೂ ಕೂಡ ಅಯ್ಯರ್, ಗಂಭೀರ್ ಅವರನ್ನು ಒಬ್ಬ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಆಗಿ ಮಾತ್ರ ಬಳಸಿಕೊಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದೇ ಒಂದು ಓವರ್ ಬೌಲಿಂಗ್ ಮಾಡಲು ಕೂಡ ಅವಕಾಶ ನೀಡಲಿಲ್ಲ. ಆದರೆ ಶ್ರೇಯಸ್ ಅಯ್ಯರ್ ಅವರು 6ನೇ ಬೌಲರ್ ಬಳಸಲೇ ಇಲ್ಲ. ಶಿವಮ್ ದುಬೆ ನಿರ್ಣಾಯಕ ಹಂತಗಳಲ್ಲಿ ವಿಕೆಟ್ ಪಡೆಯುವಲ್ಲಿ ನಿಪುಣರು. ಈಗಾಗಲೇ ಹಲವು ಬಾರಿ ಯಶಸ್ವಿ ಕೂಡ ಆಗಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರನ್ನು ವಿಶ್ವಕಪ್ ಪಂದ್ಯಗಳಲ್ಲೂ ಕೂಡ ಆಲ್ರೌಂಡರ್ ಆಗಿ ಬಳಸಿಕೊಂಡಿದ್ದರು. ಆದರೆ ಅಯ್ಯರ್ ಅವರು ಸ್ಪಿನ್ನರ್ ಗೆ ಅನಾನುಕೂಲಕರವಾಗಿದ್ದ ಪರಿಸ್ಥಿತಿಯಲ್ಲೂ ಕೂಡ 17ನೇ ಓವರ್ ಅನ್ನು ರವಿ ಬಿಷ್ಣೋಯಿಗೆ ನೀಡಿದರು. ಒಂದು ವೇಳೆ ಆ ಓವರ್ ದುಬೆ ಮಾಡಿದ್ರು ಅಂತಂದ್ರೆ ಇಂಗ್ಲೆಂಡ್ 29 ರನ್ ಗಳಿಸಲು ಸಾಧ್ಯವಾಗ್ತಿರ್ಲಿಲ್ಲ. ಇನ್ನು ಟೀಂ ಇಂಡಿಯಾದ ಟಾಪ್ ಆಟಗಾರರಲ್ಲಿ ಒಬ್ಬರೆಂದು ಪರಿಗಣಿಸಲಾದ ಶಿವಮ್ ದುಬೆ ನಿನ್ನೆ ಬ್ಯಾಟಿಂಗ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಲು ಕೂಡ ಸಾಧ್ಯವಾಗಲಿಲ್ಲ. ಅವರು 7 ಎಸೆತಗಳನ್ನು ಮಾತ್ರ ಆಡಿ ಅದರಲ್ಲಿ 5 ರನ್ ಗಳಿಸಿ ಔಟ್ ಆದರು. ಅಯ್ಯರ್ ಇಂತಹ ಹಲವು ತಪ್ಪಾದ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಧೋನಿ ಕ್ಯಾಪ್ಟನ್ಸಿ ಕಾಲದಿಂದಲೂ ಭಾರತ ಚೇಜಿಂಗ್ಗೆ ಹೆಸರುವಾಸಿಯಾಗಿದೆ. ಆದರೆ ಅಯ್ಯರ್ ಕಳೆದ 4 ಪಂದ್ಯಗಳಲ್ಲೂ ಕೂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರಲ್ಲೂ ವಿದೇಶಿ ಮೈದಾನದಲ್ಲಿ ಭಾರತ ಬಹುತೇಕ ಚೇಜಿಂಗ್ ಮಾಡಲು ಬಯಸುತ್ತಾ ಇತ್ತು. ಆದರೆ ಶ್ರೇಯಸ್ ಅಯ್ಯರ್ ಹಿಂದಿನ ಸಂಪ್ರದಾಯಗಳನ್ನು ಮುರಿದು ಹೊಸ ಮಾರ್ಗದಲ್ಲಿ ಹೋಗುತ್ತಿರುವುದು ತಂಡಕ್ಕೆ ದೊಡ್ಡ ಹಿನ್ನಡೆಯುಂಟು ಮಾಡಿದೆ ಎಂದು ವೀರೇಂದ್ರ ಸೆಹ್ವಾಗ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಬಗ್ಗೆನೂ ಕೂಡ ಮಾತಾಡ್ತಾರೆ ವೀರೇಂದ್ರ ಸೆಹ್ವಾಗ್ ಅವರು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ವೀರೇಂದ್ರ ಸೆಹ್ವಾಗ್ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಮಾತಾಡಿದ್ರು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಅವರು ಭಾರತ ತಂಡಕ್ಕೆ ಡೆಬ್ಯೂಟ್ ಮಾಡಿದ್ದು ಎಲ್ಲರಿಗೂ ಕೂಡ ತುಂಬಾನೇ ಆದ್ರೆ ಖುಷಿ ಇದೆ. ಏಕೆಂದ್ರೆ ವೈಭವ್ ಸೂರ್ಯವಂಶಿ ಅಂತ ಆಟಗಾರ ಇನ್ನು ಭಾರತ ತಂಡದಲ್ಲಿ ಹುಡುಕಲು ಸಾಧ್ಯವಿಲ್ಲ. ಏಕೆಂದರೆ ವೈಭವ್ ಸೂರ್ಯವಂಶಿಯಲ್ಲಿ ತುಂಬಾನೇ ಆದ್ರೆ ಸಾಮರ್ಥ್ಯ ಇದೆ. ಆ ಕಾರಣದಿಂದಾಗಿ ಅವನು ಯಾವಾಗ ಸಿಡಿದೆದ್ದೇಳುತ್ತಾನೋ ಗೊತ್ತಿಲ್ಲ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳೆಂದು ವೀರೇಂದ್ರ ಸೆಹ್ವಾಗ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ಹೌದು, ಸಂಜು ಸ್ಯಾಮ್ಸನ್ ರನ್ನ ನೀವು ತಂಡದಿಂದ ಹೊರಗಿಟ್ಟಿದ್ದೀರಿ, ಅದೊಂದು ಕೂಡ ಬೇಜಾರಿದೆ. ಏಕೆ ಅಂತಂದ್ರೆ ಸಂಜು ಸ್ಯಾಮ್ಸನ್ ಅಂತ ಅಂಡರ್ ರೇಟೆಡ್ ಪ್ಲೇಯರ್ ಭಾರತ ತಂಡದಲ್ಲಿ ಇರುವುದು ಅದು ಕೂಡ ಒಳ್ಳೆಯದು. ಆದರೆ ಸಂಜು ಸ್ಯಾಮ್ಸನ್ಗೆ ಬರುವಂತ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ತಂಡದಲ್ಲಿ ಅವಕಾಶ ಮಾಡಿಕೊಡಿ ಎಂದು ವೀರೇಂದ್ರ ಸೆಹ್ವಾಗ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಬಗ್ಗೆ ಇನ್ನಷ್ಟು ಮಾತಾಡಿದಂತ ಸೆಹ್ವಾಗ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಅವರು ಸಚಿನ್ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. ಅದೊಂದು ಕೂಡ ನನಗೆ ಖುಷಿ ಆಯಿತು. ಏಕೆಂತಂದ್ರೆ ಇಷ್ಟು ಸಣ್ಣ ವಯಸ್ಸಿಗೆ ಭಾರತ ತಂಡಕ್ಕೆ ಆಡ್ತಾ ಇರೋದು ಮತ್ತು ಅದು ದಿಗ್ಗಜ ಬೌಲರ್ ಆಗಿರುವಂತಹ ಚೋಪ್ರಾ ವಿರುದ್ಧ ಮೊದಲನೇ ಬಾಲ್ 6 ಹೊಡೆದದ್ದು ಕೂಡ ನೋಡಿ ಖುಷಿ ಆಯಿತು ಎಂದು ವೀರೇಂದ್ರ ಸೆಹ್ವಾಗ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಮಾಡಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಸಚಿನ್ ತೆಂಡೂಲ್ಕರ್ ಕೊಟ್ಟರು, ಯಾರು
ಯಾರು ಊಹಿಸಿದ ಹೇಳಿಕೆ. ಹೌದು ಸ್ನೇಹಿತರೆ, ಸಚಿನ್ ಅವರು ಏನೆಲ್ಲ ಮಾತಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಅದ್ಭುತ ಅಂತ ಆಟಗಾರ, ಅವರಿಗೆ ಅವಕಾಶ ನೀಡಿದ್ದು ಎಲ್ಲರಿಗೂ ಕೂಡ ಖುಷಿಯಾಗಿದೆ ಮತ್ತು ವೈಭವ್ ಸೂರ್ಯವಂಶಿ ಅವರು ಮೊದಲನೇ ಪಂದ್ಯದಲ್ಲಿ 14 ರನ್ ಆದ್ರೆ ಹೊಡೆದ ಇರಬಹುದು. ಏಕೆಂದರೆ ವೈಭವ್ ಸೂರ್ಯವಂಶಿ ಅವರು ಡೆಬ್ಯೂಟ್ ಮಾಡಿದಾಗ ಎಲ್ಲ ಆಟಗಾರರಿಗೂ ಕೂಡ ಭಯ ಆದ್ರೆ ಇದ್ದೇ ಇರುತ್ತೆ. ಆ ಭಯ ವೈಭವ್ ಸೂರ್ಯವಂಶಿಯಲ್ಲಿ ನಾವು ಕಾಣಲಿಲ್ಲ ಮತ್ತು ಆದ್ರೂ ಕೂಡ ಸ್ವಲ್ಪ ಫಿಯರ್ಲೆಸ್ ಬ್ಯಾಟಿಂಗ್ ಆಡೋಕೆ ರೆಡಿ ಆಗಿದ್ರು ವೈಭವ್ ಸೂರ್ಯವಂಶಿ. ಬರುವಂತ ಪಂದ್ಯಗಳಲ್ಲಿ ಸ್ವಲ್ಪ ನೋಡಿಕೊಂಡು ಆಡಿದ್ರೆ ಅವರು ಒಳ್ಳೆಯ ಆಟಗಾರ ಆಗುತ್ತಾರೆ ಭಾರತ ತಂಡಕ್ಕೆ ಮುಂದಿನ ಪಂದ್ಯಗಳಲ್ಲಿ ಎಂದು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಹೊಗಳಿದ್ದಾರೆ ಅಂತಾನೆ ಹೇಳ್ಬಹುದು ಸಚಿನ್ ತೆಂಡೂಲ್ಕರ್ ಅವರು. ಇನ್ನಷ್ಟು ಮಾತನಾಡಿದಂತಹ ಸಚಿನ್ ತೆಂಡೂಲ್ಕರ್ ಅವರು ವೈಭವ್ ಬಗ್ಗೆ ಈ ರೀತಿ ಆದ್ರೆ ಹೇಳಿದರು. ವೈಭವ್ ಸೂರ್ಯವಂಶಿ ಅವರು 10 ಬಾಲ್ ಆದ್ರೆ ಆಡ್ತಾರೆ, ಅದರಲ್ಲಿ 14 ರನ್ ಆದ್ರೆ ಹೊಡೆದಿದ್ದಾರೆ. ಅದರಲ್ಲಿ ಎಸ್ಪೆಷಲಿ 2 ಸಿಕ್ಸರ್ ಜೊತೆಗೆ 140 ಸ್ಟ್ರೈಕ್ ರೇಟ್ ನಲ್ಲೂ ಕೂಡ ಬ್ಯಾಟಿಂಗ್ ಆದ್ರೆ ಮಾಡಿದರು. ಆದರೆ ವೈಭವ್ ಸೂರ್ಯವಂಶಿ ಅವರು ಮೊದಲನೇ ಬಾಲ್ 6 ಆದ್ರೆ ಹೊಡಿತಾರೆ ಚೋಪ್ರಾ ಅವರಿಗೆ. ಅದು ನೋಡಲು ತುಂಬಾನೇ ಅದ್ಭುತವಾಗಿತ್ತು ಮತ್ತು ವೈಭವ್ ಅಂತ ಆಟಗಾರ ಭಾರತ ತಂಡಕ್ಕೆ ಸಿಕ್ಕಿದ್ದು ಅದ್ಭುತವಾಗಿದೆ ಎಂದು ಸಚಿನ್ ತೆಂಡೂಲ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಯುವರಾಜ್ ಸಿಂಗ್ ಮತ್ತು ಇರ್ಫಾನ್ ಪಠಾಣ್ ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಒಂದು ದಾಖಲೆ ಆದ್ರೆ ಮಾಡ್ತಾರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು ನಿನ್ನೆ ಚೋಪ್ರಾ ಆರ್ಚರ್ ಅವರಿಗೆ ಒಂದೇ ಒಂದು ಸಿಕ್ಸರ್ ಬಾರಿಸಿದ ಕೂಡಲೇ 3 ದಾಖಲೆ ಆದ್ರೆ ಬರೆದರಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಮ್ಯಾಂಚೆಸ್ಟರ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ 2ನೇ T20 ಪಂದ್ಯದಲ್ಲಿ ಪಾದಾರ್ಪಣೆ ಆದ್ರೆ ಮಾಡಿದರು. 10 ಬಾಲ್ಗಳಲ್ಲಿ 14 ರನ್ ಗಳಿಸಿದರು. ಅವರು ಚೋಪ್ರಾ ಆರ್ಚರ್ ಮತ್ತು ಜಾಸ್ ಟಂಗ್ ಅವರ ಎಸೆತಗಳನ್ನು ಚೆಂಡನ್ನು ಮೈದಾನದ ಹೊರಗಾದ್ರೆ ಕಳಿಸಿದರು. ಬಳಿಕ ವಿಲ್ ಜಾಕ್ಸ್ ಬೌಲಿಂಗ್ ನಲ್ಲಿ ಶಾಟ್ ಹೊಡೆಯಲು ಪ್ರಯತ್ನಿಸುವಾಗ ಅವರು ಔಟ್ ಆದ್ರಂತಾನೆ ಹೇಳ್ಬಹುದು. ಆದರೆ ವೈಭವ್ ಸೂರ್ಯವಂಶಿ ತಮ್ಮ ಚೊಚ್ಚಲ ಪಂದ್ಯದೊಂದಿಗೆ 3 ವಿಶ್ವ ದಾಖಲೆಗಳನ್ನಾದ್ರೆ ಬರೆದಿದ್ದಾರೆ. ಇನ್ನು ಇಂಗ್ಲೆಂಡ್ ವಿರುದ್ಧ 2ನೇ T20 ಪಂದ್ಯದಲ್ಲಿ ಮೈದಾನಕ್ಕಿಳಿದಾಗ ವೈಭವ್ ಸೂರ್ಯವಂಶಿ ಭಾರತದ ಪರ ಆಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅವರು 15 ವರ್ಷ ಮತ್ತು 99 ದಿನಗಳಿಗೆ T20 ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿ ದಾಖಲೆ ಆದರೆ ಬರೆದರು. ಹೌದು ಸ್ನೇಹಿತರೆ, ಇದರೊಂದಿಗೆ ಸಚಿನ್ ಅವರ ದಾಖಲೆಯನ್ನು ಕೂಡ ಮುರಿದರು. ಭಾರತದ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರು 1989ರಲ್ಲಿ 16 ವರ್ಷ 205 ದಿನಗಳಿದ್ದಾಗ ಭಾರತ ತಂಡದ ಪರ ಪಾದಾರ್ಪಣೆ ಮಾಡಿ ವಿಶ್ವ ದಾಖಲೆ ಆದರೆ ಬರೆದಿದ್ದರು. ಇನ್ನು ಈ ದಾಖಲೆ ಬರಿತಾ ಇದ್ದಂತೆ ಯುವರಾಜ್ ಸಿಂಗ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಮಾಡಿದ್ದಾರೆ. ಇಂತ ಚಿಕ್ಕ ಹುಡುಗನು ಕೂಡ ಇದೀಗ ಇಂಟರ್ನ್ಯಾಷನಲ್ ಆಡ್ತಾ ಇದ್ದಾನೆ ಅಂತಂದ್ರೆ ಭಾರತ ತಂಡ ಬೇರೆ ರೀತಿಯಲ್ಲಿ ಆದ್ರೆ ಕಾಣ್ತಾ ಇದೆ. ಹೌದು, ಭಾರತ ತಂಡ T20 ಅಂತ ಬಂದಾಗ ಸ್ವಲ್ಪ ಮುನ್ನಡೆ ಆದ್ರೆ ಸಾಧಿಸ್ತಾ ಇದೆ. ಆದರೆ ಸ್ವಲ್ಪ ಆಟ ಆಡುವುದರಲ್ಲಿ ಸ್ವಲ್ಪ ಗಮನ ಆದ್ರೆ ಕೊಡಬೇಕು. ಆದರೆ ಸ್ವಲ್ಪ ವೈಭವ್ ಸೂರ್ಯವಂಶಿ ಅವರು ಅಗ್ರೆಷನ್ ಆದ್ರೆ ತೋರಿಸಕ್ಕೆ ಹೋಗ್ತಾರೆ ಅಂತಂದು ಯುವರಾಜ್ ಸಿಂಗ್ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಈ ರೀತಿ ಒಂದು ಸ್ಟೇಟ್ಮೆಂಟ್ ಆದ್ರೆ ಮಾಡಿದ್ದಾರೆ. ಆನಂತರ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಇರ್ಫಾನ್ ಪಠಾಣ್ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ ಚೋಪ್ರಾ ಆರ್ಚರ್ ಬೌಲಿಂಗ್ ನಲ್ಲಿ 6 ಬಾರಿಸುವ ಮೂಲಕ ವೈಭವ್ ಸೂರ್ಯವಂಶಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ 6 ಬಾರಿಸಿದ ಅತ್ಯಂತ ಕಿರಿಯ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾದರು. ಇನ್ನು ಈ ಮೂಲಕ 15 ವರ್ಷ 207 ದಿನಗಳಲ್ಲಿ ಸಿಕ್ಸರ್ ಬಾರಿಸಿದ್ದ ಬಾಂಗ್ಲಾದೇಶದ ಮೊಹಮ್ಮದ್ ಶರೀಫ್ ಅವರನ್ನು ಹಿಂದಿಕ್ಕಿದ್ದರು. ಇನ್ನು T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಸಿಕ್ಸರ್ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾದರು ನಿನ್ನೆ ವೈಭವ್ ಸೂರ್ಯವಂಶಿ. ಇನ್ನು ಈ ದಾಖಲೆ ಬ್ರೇಕ್ ಮಾಡ್ತಾ ಇದ್ದಂತಾನೆ ಇರ್ಫಾನ್ ಪಠಾಣ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಮಾಡಿದ್ದಾರೆ. ಇರ್ಫಾನ್ ಪಠಾಣ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ವೈಭವ್ ಸೂರ್ಯವಂಶಿ ಅಂತ ಆಟಗಾರ ನಮ್ಮ ಭಾರತ ತಂಡಕ್ಕೆ ಸಿಕ್ಕಿದ್ದು ಒಂದು ವಜ್ರದಂತೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ವೈಭವ್ ಸೂರ್ಯವಂಶಿ ಅವರು ಅದ್ಭುತ ಆಟಗಾರ ಮತ್ತು ಅವರಲ್ಲಿ ತುಂಬಾನೇ ಆದ್ರೆ ಕಲೆಗಳಿವೆ ಮತ್ತು ಅವರು ಬ್ಯಾಟಿಂಗ್ ಸಾಮರ್ಥ್ಯವನ್ನಾದ್ರೆ ಹೊಂದಿದ್ದಾರೆ. ಅವರಿಗೆ ನಂಬರ್ 1 ಸ್ಲಾಟ್ ಅತ್ಯುತ್ತಮವಾಗಿ ಹೇಳಿ ಮಾಡಿಸಿದಂತ ಸ್ಲಾಟ್ ಆಗಿದೆ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ದಿಗ್ಗಜ ಪಟ್ಟ ಬಂದರೂ ಕೂಡ ಪಚ್ಚರಿ ಇಲ್ಲ. ಏಕೆಂದ್ರೆ ಅವರು ಒಳ್ಳೆಯ ಬ್ಯಾಟ್ಸ್ಮನ್ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಅವಕಾಶ ಸಿಗಲಿ ಎಂದು ಇರ್ಫಾನ್ ಪಠಾಣ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.